ನೀವು ಕೂಡ ನಿಮ್ಮ ಓನ್ ವಾಯ್ಸ್ ಇಂದ ಇನ್ಸ್ಟಾಗ್ರಾಮ್ ರೀಲ್ಸ್ ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ನೀವು ಸರಿಯಾದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ. ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ನಿಮ್ಮ ಓನ್ ವಾಯ್ಸ್ ಇಂದ ವಿಡಿಯೋನ ಶೂಟ್ ಮಾಡೋದು ಹೇಗೆ, ಮತ್ತೆ ಅದನ್ನ ಎಡಿಟ್ ಹೇಗೆ ಮಾಡೋದು, ಮತ್ತೆ ಅದನ್ನ ಅಪ್ಲೋಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ ಗೋಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇನ್ನೂವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗಿನ ಟೈಮಲ್ಲಿ ನೀವು ನೋಡ್ತಾ ಇರ್ಬೋದು 40% ಜನರು ತಮ್ಮ ಓನ್ ವಾಯ್ಸ್ ಇಂದ ರೀಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೋತಿದ್ದಾರೆ. ಸೊ ನೀವು ಕೂಡ ಹೇಗೆ ಪ್ರೊಫೆಷನಲ್ ಆಗಿ ನಿಮ್ಮ ವಾಯ್ಸ್ ಇಂದ ರೀಲ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟಿಗೆ ಬನ್ನಿ, ನನ್ನ ಒಂದು ರೀಲ್ ವಿಡಿಯೋನ ಶೂಟ್ ಮಾಡಿ ತೋರಿಸ್ತೀನಿ. ನಂದೆಲ್ಲ ಶಾಕ್ ನೀಡಿಸ್ದ ನಮ್ಮಪ್ಪ. ಒಂದು ಮಾತು ಕೇಳಲಿಲ್ಲ ದುಡ್ಡಿನ ವಿಷಯ ಒಳಗೆ. ಪ್ರಾಮಿಸ್ ಐತಿ ನನ್ನ ಮ್ಯಾಗ್. ನಮ್ಮ ಅಪ್ಪಂದು ಇಂಥ ಟೈಮ್ ತರ್ತೀನಿ, ನಮ್ಮ ಅಪ್ಪನ ಮಗನ ಥರ ಯಾವ ಮಗನೂ ಹುಟ್ಟಿರಬಾರ್ದು ಇಡೀ ಜಿಲ್ಲೆ ಒಳಗೆ. ಈ ರೀತಿಯಾಗಿ ನಿಮ್ಮ ಒಂದು ರೀಲ್ನ ಶೂಟ್ ಮಾಡ್ಕೊಳ್ಳಿ. ಶೂಟ್ ಮಾಡ್ಕೊಂಡ ನಂತರ ಈ ವಿಡಿಯೋ ಕ್ಲಿಪ್ನ ನಿಮ್ಮ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಹಾಕೊಳ್ಳಿ. ಸೊ ನಾನು ಪರ್ಸನಲಿ ಯೂಸ್ ಮಾಡ್ತೀನಿ ನನ್ನ ರೀಲ್ಸ್ ವಿಡಿಯೋಗಳನ್ನ ಎಡಿಟ್ ಮಾಡಲು VN ಅಪ್ಲಿಕೇಶನ್ ಅಂತ. ಸೊ ಇದರ ಆಪ್ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸಿಂಪ್ಲಿ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸೊ ಅಲ್ಲಿನೂ ಬಂದಿರುತ್ತೆ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಬನ್ನಿ ನೋಡೋಣ. VN ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋತಾನೆ ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಹೇಗೆ ನಾನು ನನ್ನ ಪರ್ಸನಲ್ ಆಗಿ ನನ್ನ ರೀಲ್ಸ್ ಅನ್ನ ಹೇಗೆ ಎಡಿಟ್ ಮಾಡ್ತೀನಿ ಅಂತ ತೋರಿಸ್ತೇನೆ, ಬನ್ನಿ ನೋಡೋಣ. ಸೊ ಡೌನ್ಲೋಡ್ ಆದ ನಂತರ VN ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಕೆಳಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ವಿಡಿಯೋ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ನೋಡಲು ಸಿಗುತ್ತೆ. ಸೊ ಇವಾಗ ಫಸ್ಟ್ಗೆ ನಮ್ಮದು ಫಸ್ಟಲ್ಲಿ ಮತ್ತು ಎಂಡಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಫಸ್ಟ್ಗೆ ಇಷ್ಟು ಎಕ್ಸ್ಟ್ರಾ ಪಾರ್ಟ್ ಇದೆ, ನಾನು ಕೆಳಗಡೆ ಕತ್ರಿ ಐಕನ್ ಕಾಣಿಸ್ತೀನಿ ನೋಡಿ. ಸೊ ಆ ಕತ್ರಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಆ ವಿಡಿಯೋನ ಡಿಲೀಟ್ ಮಾಡ್ಕೊಂಬಿಡಿ. ಸೊ ಡಿಲೀಟ್ ಆದಮೇಲೆ ಈಗ ಡೈಲಾಗ್ ಎಂಡ್ ಆದ ತಕ್ಷಣ ಲಾಸ್ಟಿಗೆ ಒಂದು ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ, ಅದನ್ನು ಡಿಲೀಟ್ ಮಾಡಿಬಿಡಿ. ಸೊ ಡೈಲಾಗ್ ಎಂಡ್ ಆದ ತಕ್ಷಣ ಅಲ್ಲಿ ಒಂದು ಕಟ್ನ ಮಾಡ್ಕೊಳ್ಳಿ. ಸೊ ನಾನು ಇದು ಸಿಂಪ್ಲಿ ಇಲ್ಲಿ ಒಂದು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡ ನಂತರ ಇವಾಗ ಎಂಡಲ್ಲಿ ಏನು ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ ನೋಡಿ ಅದನ್ನು ಕೂಡ ಡಿಲೀಟ್ ಮಾಡ್ಕೊಳ್ಳಿ. ಸೊ ನಾನು ಇಷ್ಟು ಇಟ್ಕೋತೀನಿ. ಸೊ ಇದು ಉಳಿದಿದ್ದ ಪಾರ್ಟ್ನ ಡಿಲೀಟ್ ಮಾಡ್ಕೋತೀನಿ. ಸೊ ಇವಾಗ ಲಾಸ್ಟಲ್ಲಿ ಆ್ಯಕ್ಷನ್ ಇದೆ ನೋಡಿ. ಸೊ ಅದು ಆ್ಯಕ್ಷನ್ ವಿಡಿಯೋ ನಾನು ಸ್ಲೋ ಮೋಷನ್ ಮಾಡ್ಕೋತೀನಿ. ಸಿಂಪ್ಲಿ ಅಲ್ಲಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಗೆರೆ ಏನೆಲ್ಲ ಟಿಕ್ ಅದನ್ನು ಕೆಳಗಡೆ ಸ್ವೈಪ್ ಮಾಡಿದ್ರೆ ಅದು ಸ್ಲೋ ಮೋಷನ್ ಆಗುತ್ತೆ, ಮೇಲ್ಗಡೆ ಮಾಡಿದ್ರೆ ಸ್ಪೀಡ್ ಆಗುತ್ತೆ. ಸೊ ಇವಾಗ ನಾನು ಸ್ಲೋ ಮೋಷನ್ ಮಾಡ್ಕೋತೀನಿ. ಕೆಳಗಡೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಸ್ಲೋ ಮೋಷನ್ ಮಾಡ್ಕೋತೀನಿ. ಸೊ ಇವಾಗ ನಾನು ಕಂಪ್ಲೀಟ್ಲಿ ಸ್ಲೋ ಮೋಷನ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ವಿಡಿಯೋ ಡೈಲಾಗ್ ಏನಿದೆ ನೋಡಿ, ಡೈಲಾಗಿಗೆ ತಕ್ಕಂಥ ಒಂದು ಸಾಂಗ್ನ ಚೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಸಾಕಷ್ಟು ಸಿಗುತ್ತೆ. ಮೇಲೆ ಮ್ಯೂಸಿಕ್ ಆಪ್ಷನ್ ಇದೆ ನೋಡಿ, ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಸಾಂಗ್ನ ಚೂಸ್ ಮಾಡ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಿಮ್ಮ ಡೈಲಾಗ್ ಎಲ್ಲಿ ತನಕ ಹೇಳಿದಿರಲ್ಲ ಸೊ ಅಲ್ಲಿವರೆಗೂ ಆ ಡೈಲಾಗ್ ನಡುವೆ ಕಟ್ ಮಾಡಿದ್ವಲ್ಲ, ಸೊ ಅಲ್ಲಿ ಸೇಮ್ ಮ್ಯೂಸಿಕ್ ಕೂಡ ಕಟ್ ಮಾಡ್ಕೊಳ್ಳಿ. ಸೊ ಮ್ಯೂಸಿಕ್ ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಈಗ ಡೈಲಾಗ್ ಮೇಲ್ಗಡೆ ಇರೋ ಮ್ಯೂಸಿಕ್ ವ್ಯಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ನನಗೆ ಡೈಲಾಗ್ ತಕ್ಕಂಥ ಒಂದು 2% ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ತೀನಿ, ಯಾಕಂದರೆ ಇದರ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ. ಸೊ ಮಾಡ್ಕೊಂಡ ನಂತರ ಕಂಪ್ಲೀಟ್ಲಿ ಮ್ಯೂಸಿಕ್ ಆ್ಯಡ್ ಆಗಿದೆ, ರೆಡಿ ಆಗಿದೆ. ಸೊ ಇವಾಗ ಯಾವುದಾದ್ರೆ ಒಂದು ಎಫೆಕ್ಟ್ಸ್ ಕೊಡಬೇಕಂದ್ರೆ ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಯಾವುದಾದ್ರೆ ನಿಮಗೆ ಇಷ್ಟವಾದ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇವಾಗ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಂದ್ರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಇಷ್ಟವಾದ ಫಾಂಟ್ಸು ಮತ್ತು ಸ್ಟೈಲ್ಸು ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಬಿಟ್ಟು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದರ ಮೇಲ್ಗಡೆ ಎಡಿಟ್ ಅಂತ ಇದೆ ನೋಡಿ, ಸಿಂಪ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಏನು ಹಾಕೋಬೇಕಂತ ಅಂದ್ಕೊಂಡಿದ್ರೆ ಸೊ ಅದನ್ನು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಐ ಲವ್ ಯು ಅಪ್ಪ ಅಂತ ಹಾಕೋತೀನಿ. ಸೊ ಹಾಕೊಂಡ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಮೇಲ್ಗಡೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿಯಾಗಿ ಇಟ್ಕೋತೀನಿ. ಸೊ
ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಇವಾಗ ನನ್ನ ಅದು ಫಾಂಟ್ಸ್ ಏನಿದೆ ನೋಡಿ ಟೆಕ್ಸ್ಟು ಅದನ್ನು ನಾನು ಲಾಸ್ಟಲ್ಲಿ ಹಾಕಬೇಕಂತ ಅಂದ್ಕೊಂಡಿದ್ದೆ. ಸೊ ಲಾಸ್ಟಲ್ಲಿ ಹಾಕ್ತೇನೆ. ಸೊ ಅದನ್ನು ಈ ಕಡೆ ಸರಿಸ್ಕೋತೇನೆ ಲಾಸ್ಟಿಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ಸ್ವೈಪ್ ಮಾಡಿದ್ರೆ ಅದು ಈ ಕಡೆ ಬಂದುಬಿಡುತ್ತೆ. ಸೊ ನಾನು ಈ ರೀತಿಯಾಗಿ ಆ್ಯಡ್ ಮಾಡ್ಕೋತೀನಿ. ಮತ್ತು ಅದು ಸೈಡ್ ಪಟ್ಟಿ ಇರುತ್ತಲ್ಲ ಅದನ್ನು ಹಿಡಿದು ಜಗ್ಗಿ ಅದು ದೊಡ್ಡದಾಗ್ಬಿಡುತ್ತೆ. ಸೊ ಇವಾಗ ನನ್ನ ರೈಲು ಕಂಪ್ಲೀಟಾಗಿ ಎಡಿಟ್ ಆಗಿದೆ. ಸೊ ನೀವು ಈ ರೀತಿಯಾಗಿ ಎಡಿಟ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಮೇಲ್ಗಡೆ ಬ್ಲೂ ಕಲರ್ ಐಕನ್ ಕಾಣಿಸ್ತು ನೋಡಿ, ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ರೇಟ್ ಬಿಟ್ಟಿದೆ ನೋಡಿ, ಅದನ್ನು ಸಿಂಪ್ಲಿ ಫೋನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮ್ಮ ಒಂದು ರೀಲ್ ವಿಡಿಯೋನ ಎಡಿಟ್ ಮಾಡ್ಕೊಂಡ್ಬಿಟ್ಟು ಸೊ ಇದನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ ಅಲ್ಲಿ. ಸೊ ನಾನು ರೀಲ್ಸ್ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅಂತ ಅದರ ಮೇಲೆ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಿಮಗೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ಎಂಡ್ ಆದ್ಮೇಲೆ ಆ ವಿಡಿಯೋನ ನೋಡ್ಕೊಳ್ಳಿ. ನಾನು ಅದರಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಒಂದು ರೀಲ್ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಆ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ನೋಡ್ಕೋಬಹುದು. ಸೊ ನೋಡೋಣ ಬನ್ನಿ, ನಾನು ಸಿಂಪಲ್ ವೇ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಪ್ಲೋಡ್ ಹೇಗೆ ಮಾಡೋದು ಅಂತ. ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ನಂತರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಎಡಿಟ್ ಮಾಡಿದಂಥ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಆದಮೇಲೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಏನಾದರೂ ಎಫೆಕ್ಟ್ಸು ಟೆಕ್ಸ್ಟ್ ಹಾಕೊಳ್ಳೋದು ಇದರಲ್ಲಿ ಹಾಕೋಬೋದು. ಸೊ ನಾನು ಇಲ್ಲಿ ಸಿಂಪಲ್ ವೇಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನಿಮಗೆ ವೆರೈಟಿ ಕ್ಯಾಪ್ಷನ್ ಅಂತ ಇರುತ್ತೆ ನೋಡಿ, ಸಿಂಪ್ಲಿ ಅದರ ಮೇಲೆ ನಿಮ್ಮ ಕ್ಯಾಪ್ಷನನ್ನು ಹಾಕ್ಕೊಳ್ಳಿ. ಸೊ ನಾನು ನನ್ನ ಕ್ಯಾಪ್ಷನನ್ನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ. ನನ್ನ ಕ್ಯಾಪ್ಷನನ್ನು ನಾನು ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಹಾಕೊಂಡ ನಂತರ ಇಲ್ಲಿ ಟ್ಯಾಗ್ ಪೀಪಲ್ ಅಂತ ಇದೆ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರಿಗೆ ತೋರಿಸ್ಬೇಕಾ ಅಂತ ಅಂದ್ಕೊಂಡಿದ್ರಿ. ಸೊ ಸಿಂಪ್ಲಿ ನೀವು ಆ ರೀತಿಯಾಗಿ ಟ್ಯಾಗ್ ಮಾಡ್ಕೊಳ್ಳಿ. ಟ್ಯಾಗ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಮೆಸೇಜ್ ಬಟನ್ ಅಂತ ನೋಡಿ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂತಾರೆ ಇಲ್ಲಿ ಆ್ಯಡ್ ಟಾಪಿಕ್ಸ್ ಇದೆ ನೋಡಿ, ನಿಮ್ಮ ವಿಡಿಯೋ ಯಾವ ರಿಲೇಟೆಡ್ ಇದೆ ಆ ರೀತಿಯಾಗಿ ನಿಮ್ಮ ಟಾಪಿಕ್ಸ್ನ 3 ಟಾಪಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ರಿನೇಮ್ ಆಡಿಯೋ ಅಂತ ಒರಿಜಿನಲ್ ಆಡಿಯೋ ಅಂತ ಬಂದುಬಿಡುತ್ತೆ. ಸೊ ಇಲ್ಲಿ ಆ್ಯಡ್ ಲೊಕೇಶನ್ ಇದೆ ನೋಡಿ, ಅಲ್ಲಿ ಆ್ಯಡ್ ಲೊಕೇಶನ್ ಮೇಲೆ ಲೊಕೇಶನ್ನ ಸೆಟ್ ಮಾಡ್ಕೊಂಡು ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಆ್ಯಟ್ ಹೈ ಕ್ವಾಲಿಟಿನ ನೀವು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಶೇರ್ ಮೇಲೆ ಕ್ಲಿಕ್ ಮಾಡಿ ಪೋಸ್ಟ್ ಮಾಡಿ. ಈ ರೀತಿಯಾಗಿ ನಿಮ್ಮ ಒಂದು ಓನ್ ವಾಯ್ಸ್ ಇಂದ ರೀಲ್ಸ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬಹುದು. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ನನ್ನ ಬ್ಯಾಕ್ ಗ್ರೌಂಡ್ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸೊ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿದ್ದೀನಿ ಅಂತ ನಾನು ಒಂದು ಇದರ ಮೇಲೆ ಒಂದು ಕಂಪ್ಲೀಟ್ ಆಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಕ್ವಾಲಿಟಿ ಹೇಗೆ ಅನಿಸ್ತಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.